ಬೆಂಗಳೂರಿನ ಕಾವಲ್ ಬೈರಸಂದ್ರ ಸಮೀಪದ ಯಲ್ಲಾರ್ ಬಂಡೆಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಸಭಾಂಗಣದಲ್ಲಿ ಸದ್ಗುರು ಫೌಂಡೇಶನ್ ವತಿಯಿಂದ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯ ವಿವಿಐಪಿ ಸೆಕ್ಯೂರಿಟಿ ವಿಭಾಗದಲ್ಲಿ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ಎಚ್ ಮಂಜುನಾಥ್ ಬಾಬು ಅವರು ಜನಸ್ನೇಹಿ ಮತ್ತು ದಕ್ಷ ಅಧಿಕಾರಿಯ ಸೇವೆಯನ್ನು ಗುರುತಿಸಿ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಪ್ರಾರ್ಥನೆ ಹಾಡುವ ಮೂಲಕ ಸಂಪಿಗೆ ಫೌಂಡೇಶನ್ ಸಹನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅತಿಥಿಯಾಗಿ ಸರಿಗಮಪ ಖ್ಯಾತಿಯ ಕಂಬದ ರಂಗಯ್ಯ ಆಗಮಿಸಿದ್ದು ಹಾಡುವ ಮೂಲಕ ಎಲ್ಲರನ್ನ ರಂಜಿಸಿದ್ರು. ಮಂಜುನಾಥ್ ಬಾಬು ಕೂಡ ಗೀತೆಗಳನ್ನ ಹಾಡುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ರು. ಆರಕ್ಷಕರಿಗೆ ಗೌರವ ಎನ್ನುವ ವಿಶೇಷ ಶೀರ್ಷಿಕೆ ಅಡಿ ಕಾರ್ಯಕ್ರಮ ಆಯೋಜಿಸಿದ್ದು ಪೊಲೀಸ್ ಇಲಾಖೆಯಲ್ಲಿ ನಿರರ್ಗಳ ಸೇವೆ ಸಲ್ಲಿಸಿ ಹಲವು ಪ್ರಶಂಸೆ ಪಡೆದು ಜನರ ಪ್ರೀತಿ ಗಳಿಸಿರುವ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ವೈದ್ಯರು, ಸಂಘಟನೆಯಲ್ಲಿ ಕಾರ್ಯಪ್ರವೃತ್ತರಾಗಿರುವ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದರು. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಕೃಷ್ಣಪ್ಪ ಮಾತನಾಡಿ, ಕಾರ್ಯಕ್ರಮ ಆಯೋಜಿಸಿರುವ ಸದ್ಗುರು ಫೌಂಡೇಶನ್ಗೆ ಅಭಿನಂದನೆ ತಿಳಿಸಿದರು. ಈ ಫೌಂಡೇಶನ್ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ಬಂದಿದ್ದು, ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಇಂತಹ ಕಾರ್ಯಗಳು ಅವಶ್ಯಕ. ಹಗಲು ರಾತ್ರಿ ಯಾವುದನ್ನ ಲೆಕ್ಕಿಸದೆ ಪ್ರತಿಯೊಂದು ಕಾರ್ಯಾಚರಣೆಯಲ್ಲಿಯೂ ಪ್ರತಿಯೊಂದು ವಿವಿಐಪಿ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಬಾಬು ತೋರಿಸಿರುವ ಶಿಸ್ತು, ಕಾರ್ಯನಿಷ್ಠೆ ಎಲ್ಲರಿಗೂ ಸ್ಫೂರ್ತಿ. ಬೆಂಗಳೂರು ಎಂಬ ಚುರುಕಿನ ನಗರದಲ್ಲಿ ವಿವಿಐಪಿ ಭದ್ರತೆಯನ್ನು ನಿರ್ವಹಿಸುವುದು ಎಷ್ಟು ಕಠಿಣವೆಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವರು ಸದಾ ಸಮಚಿತ್ತದಿಂದ, ದೂರದೃಷ್ಟಿಯಿಂದ ಹಾಗೂ ಮಾನವೀಯ ದೃಷ್ಟಿಕೋನದಿಂದ ತಂಡವನ್ನು ಮುನ್ನಡೆಸಿದ್ದಾರೆ. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಡಿ ನಾಗರಾಜ್ ಮಾತನಾಡಿ, ನನಗೆ ಇನ್ನೂ ನೆನಪಿದೆ ವೀರಪ್ಪನ್ ಪ್ರಕರಣವನ್ನು ನಾವು ಹೇಗೆ ಎದುರಿಸಿದ್ದೆವು ಎಂಬುದು. ಅದು ಕೇವಲ ಕಾನೂನು ಸುವ್ಯವಸ್ಥೆಯ ವಿಷಯವಲ್ಲ, ನಮ್ಮ ಧೈರ್ಯ, ಶಾಂತಿ ಮತ್ತು ಜನರ ವಿಶ್ವಾಸದ ದೊಡ್ಡ ಪರೀಕ್ಷೆ ಆಗಿತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಹೋರಾಡಿ ಅನೇಕ ಸವಾಲುಗಳನ್ನು ಎದುರಿಸಿದ್ದೇವೆ ಎಂದು ನಮ್ಮ ಪ್ರಿಯ ಸಹೋದ್ಯೋಗಿ ಮಂಜುನಾಥ್ ಬಾಬು, ನಾನು ಅವರ ಸೇವೆಯನ್ನು ವಿಶೇಷವಾಗಿ ಮೆಚ್ಚಿಕೊಳ್ತೇನೆ. ಅವರು ಸದಾ ಪ್ರಾಮಾಣಿಕತೆ, ಶಿಸ್ತು ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿ ಪೊಲೀಸ್ ಇಲಾಖೆಗೆ ಗೌರವ ತಂದಿದ್ದಾರೆ. ಅವರಂತಹ ಅಧಿಕಾರಿಗಳು ನಮಗೆ ಪ್ರೇರಣೆ. ಸಮಾಜಕ್ಕೆ ಅವರು ಬೆಳಕಾಗಲಿ ಅಂತ ಹಾರೈಸುತ್ತೇನೆ ಅಂತ ತಿಳಿಸಿದರು. ನಿವೃತ್ತ ಎಸಿಪಿ ಕೆಎನ್ ನಾರಾಯಣಸ್ವಾಮಿ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಕಳೆದ ನನ್ನ ದಿನಗಳನ್ನು ನೆನಪಿಸಿಕೊಳ್ಳುವುದೇ ಒಂದು ಹೆಮ್ಮೆಯ ವಿಷಯ. ಆ ಕೆಲಸದ ದಿನಗಳಲ್ಲಿ ನಾವೆಲ್ಲ ಹಲವು ಸವಾಲುಗಳನ್ನು ಎದುರಿಸಿದ್ದೇವೆ. ಜನರಿಗಾಗಿ ಕೆಲಸ ಮಾಡುವುದರಲ್ಲಿ ಬಂದ ಒತ್ತಡ, ಹೊಣೆಗಾರಿಕೆ ಇವೆಲ್ಲವೂ ನನ್ನ ಬದುಕಿನ ಅಮೂಲ್ಯ ಅನುಭವಗಳು. ಸ್ನೇಹಿತ ಹಾಗೂ ಸಹೋದ್ಯೋಗಿ ಮಂಜುನಾಥ್ ಬಾಬು ಅವರ ಸೇವೆಯ ತ್ಯಾಗ, ಶಿಸ್ತು, ನಿಷ್ಠೆ, ಅವರು ಇಲಾಖೆಗೆ ನೀಡಿದ ಕೊಡುಗೆ ಸದಾ ನೆನಪಿನಲ್ಲಿ ಉಳಿಯುತ್ತೆ. ಅವರ ಭವಿಷ್ಯ ದಿನಗಳು ಮತ್ತಷ್ಟು ಪ್ರಕಾಶಮಾನವಾಗಲಿ ಅಂತ ಹಾರೈಸಿದ್ರು. ಎಲ್ಲ ಸಹೋದ್ಯೋಗಿಗಳು, ಹಿರಿಯರು ಒಂದೇ ಕುಟುಂಬದಂತೆ ಸೇರಿ ಮಂಜುನಾಥ್ ಬಾಬು ಅವರ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸಿ ಗೌರವಿಸಿದ್ರು. ಸನ್ಮಾನವು ಅಂತಿಮ ಕ್ಷಣವಲ್ಲ, ಅದು ಹೊಸ ಜೀವನದ ಪ್ರಾರಂಭಕ್ಕೆ ಗೌರವದ ಅಂಕಿತ ಅಂತ ಮಂಜುನಾಥ್ ಬಾಬು ಅಭಿಪ್ರಾಯ ವ್ಯಕ್ತಪಡಿಸಿ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಸ್ನೇಹಿತರು, ಸಹೋದ್ಯೋಗಿಗಳು, ಗಣ್ಯರು ಕಾರ್ಯಕ್ರಮ ಹಾಗೂ ಮಂಜುನಾಥ್ ಬಾಬು ಅವರ ಸೇವೆ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಂಜುನಾಥ್ ಬಾಬುರವರು ಸುಮಾರು 30 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದು ಮೊದಲು 5 ವರ್ಷಗಳ ಕಾಲ ಅವರು ಅಡ್ವೊಕೇಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈ ಸದ್ಗುರು ಫೌಂಡೇಶನ್ ಏನು ಒಂದು ಸಂಘಟನೆ ಇದೆ, ಈ ಸಂಘಟನೆಯಲ್ಲಿ ಸುಮಾರು 10 ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ನಿಜವಾಗಲೂ ಸಹ ಬಹಳ ಉತ್ತಮವಾದಂಥ ಸಾಮಾನ್ಯ ಕಾರ್ಯಕರ್ತರಾಗಿ, ಒಂದು ಸದ್ಗುರು ಫೌಂಡೇಶನ್ನ ಸಾಮಾನ್ಯ ಕಾರ್ಯಕರ್ತರಾಗಿ ಬಹಳ ಉತ್ತಮವಾದಂಥ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಇಂಥವ್ರನ್ನ ಇವತ್ತು ಗುರುತಿಸಿ ನಮ್ಮ ಸದ್ಗುರು ಫೌಂಡೇಶನ್ ಅಲ್ಲ ಪದಾಧಿಕಾರಿಗಳು, ಅವರ ಅಧ್ಯಕ್ಷರು ಮತ್ತು ಹಿತೈಷಿಗಳು ಇವತ್ತು ಅವರಿಗೆ ಸಣ್ಣ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡು ನಿಜವಾಗಲೂ ಅವರು ಮುಂದಿನ ದಿನಗಳಲ್ಲೂ ಸಹ ಉತ್ತಮವಾದಂಥ ಸಮಾಜಮುಖಿ ಕೆಲಸ ಮಾಡುವಂಥ ಬಯಸಿದ್ದಾರೆ. ನಿಜವಾಗಲೂ ಸಹ ಉತ್ತಮವಾದಂಥ
ಕೆಲಸ ಮಾಡ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ. ಯಾಕೆಂತಂದರೆ ಅವರು ನನ್ನ ಜೊತೆಯಲ್ಲೂ ಸಹ ಅನೇಕ ವರ್ಷಗಳ ಕಾಲ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಂಜುನಾಥ್ ಬಾಬು ನಿರ್ವಹಿಸಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲೂ ಸಹ ಅವರು ಉತ್ತಮವಾದಂಥ ಕೆಲಸ ಮಾಡ್ತಾರೆ. ಅವರಿಗೆ ದೇವರು ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಈ ಸಂದರ್ಭ. ಮಂಜುನಾಥ್ ಬಾಬು ಅಂದರೆ ಶಿವಕುಮಾರ್ ಫೋಟೋ ರೀತಿಯ ಶಾಂತಿ ಗೊತ್ತಾಗಿ ನೋಡ್ಕೊಂಡು ನಾನು ಕೂಡ ಅವರು ಆಫೀಸಿಗೆ ಹೋಗಿದ್ದೆ ರೀತಿ ನಿವೃತ್ತ ಪೊಲೀಸ್ ಆಫೀಸರ್ ಆಗಿದೆ ಕಾಂಗ್ರೆಸ್ತಾನೆ ಸಾಮಾನ್ಯ ಪ್ರಜೆ ಈಗ ಹೋದರೂ ಕೂಡ ಅವ್ರಿಗೆ ಅದೇ ಸರ್ಕಾರ ಅದೇ ರೆಸ್ಪಾನ್ಸ್ ನಮ್ಮ ಕರ್ತವ್ಯದ ಪ್ರೆಸಿಡೆಂಟ್ ಆಕ್ಷೆ ಮಾಡಿ ಎಸ್ಸೆ ಮಟ್ಟಿದ್ದು ಅದಕ್ಕೆ ಅದು ಸಾಯಿಸ್ತೇನೆ ಅಷ್ಟೇ ಅಲ್ಲ ಈ ಜನ ಅವರಿಗೆ ನಾನು ಒಪ್ಪೋದಿಲ್ಲ ಅದರಷ್ಟೆಲ್ಲ 5 ವರ್ಷ ಇನ್ನೂ ಒಂದು ವರ್ಷ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಇನ್ನೂ ಸಾರ್ವಜನಿಕರಿಗೆ ಅವರಂತ ಸೇವೆ ತಿಳ್ಕೊಳ್ದಾಗಿ ಹೊಸಗೆ ಇವತ್ತು ಏನು ಸತ್ವವನ್ನು ಸೇವಾಗಿದೆ ನಾವೊಂದು ಜಸ್ಟಿಗೆ ಅವರಿಗೋದಂತ ಇನ್ನೂ ಹೆಚ್ಚಿನ ಗೌರವ ಸಿಗ್ತಾ ಇದೆ ನೋಡ್ತಿದೆ ಇದೆ ಸಾಕು we think that's the like this after this we are almost over here trying to tell the thing you know but the kill we were on the west band the this one day that never there one day it did not I think ಅಷ್ಟೇನ ಆರೋಗ್ಯ ತೊಂದರೆ ನನಗೆ ಬೇಕಾಗುತ್ತೆ ಸ್ವಲ್ಪ ಎಲ್ಲ ಭಗವಂತ ಅವರಿಗೆ ಪ್ರತಿಕೆ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ. ನನ್ನ ಬ್ಯಾಚ್ಮೇಟ್ ಮಂಜುನಾಥ್ ಬಾಬು 35 ವರ್ಷಗಳ ಸುದೀರ್ಘವಾದಂಥ ಒಂದು ಉತ್ತಮವಾದಂಥ ಪೊಲೀಸ್ ಸೇವೆಯನ್ನು ಸಮಾಜದ ವಿವಿಧ ವರ್ಗಗಳನ್ನು ಒಂದೇ ರೀತಿಯಲ್ಲಿ ಕಂಡು ನ್ಯಾಯವನ್ನು ಕೊಡೋದರಲ್ಲಿ ತಮ್ಮ ನಿಷ್ಪಕ್ಷಪಾತತೆಯನ್ನು ಮೆರೆದಿರೋದು ಹಾಗೂ ಮೇಲು ಕೀಳು ಅಥವಾ ಜಾತಿ ಧರ್ಮ ಇವು ಯಾವ ಆಧಾರವೂ ಇಲ್ಲದೆ ಭಾರತೀಯನಿಗೆ ಭಾರತೀಯತ್ವದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಯಾವ ರೂಪದಲ್ಲಿ ಕಾನೂನಾತ್ಮಕವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ನಿಸ್ಪೃಹ ಪೊಲೀಸ್ ಅಧಿಕಾರಿಯಾಗಿ ಒಳ್ಳೆಯ ವ್ಯಕ್ತಿತ್ವವುಳ್ಳ ಪೊಲೀಸ್ ಅಧಿಕಾರಿಯಾಗಿ ಹೇಗೆ ಬಾಳಬಹುದು, ಹೇಗೆ ಕರ್ತವ್ಯ ನಿರ್ವಹಿಸ್ಬೋದು, ಹಾಗೆ 31 ವರ್ಷಗಳ ಕಾಲ ಕಷ್ಟಪಟ್ಟು ಅದನ್ನು ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಂದಿನ ಸಮಾಜದಲ್ಲಿ ಒಂದು ನಿಷ್ಠುರತೆಗೆ ಮತ್ತು ಸತ್ಯತೆಗೆ ಮತ್ತು ಟ್ರೂತ್ ಮೇಂಟೈನ್ ಮಾಡೋದಕ್ಕೆ ಲಾ ಬೈಂಡಿಂಗ್ ಆಗಿರೋದಕ್ಕೆ ಎಲ್ಲ ರೀತಿಯಾದಂಥ ಸವಾಲುಗಳಿರುತ್ತೆ. ಪೊಲೀಸರಿಗೆ ಅದು ಇನ್ನೂ ಹೆಚ್ಚಿನ ಸವಾಲಿರುತ್ತೆ. ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಸಮಾಜದೊಂದಿಗೆ ಗುರುತಿಸಿಕೊಂಡು ಬಡ ಜನತೆಯೊಂದಿಗೆ ನಿರ್ಗತಿಕರೊಂದಿಗೆ ಹಾಗೂ ಕಾನೂನನ್ನು ಬೇಡಿ ಬರುವವರೊಂದಿಗೆ ಹಾಗೂ ಹೆದರಿಕೆ ಇರುವವರೊಂದಿಗೆ ತಾನಿದೆ ಅಂತ ಹೇಳಿ ಅವರಿಗೆ ಸಹಾಯ ಮಾಡೋದಿದೆಯಲ್ಲ, ಇದು ಒಬ್ಬ ಪೊಲೀಸ್ ಅಧಿಕಾರಿಯ ಅತ್ಯುನ್ನತವಾದಂಥ ಒಂದು ಗುಣಲಕ್ಷಣ. ಸೊ ಆ ಗುಣಲಕ್ಷಣಗಳನ್ನು ತಾನು ಬಂದಂತಹ ಹಿನ್ನೆಲೆಯಲ್ಲಿ ಉತ್ತಮವಾಗಿ ಈ ಕಾರ್ಯವನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ, ಪ್ರಾಕ್ಟಿಕಲ್ಲಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅವರಿಗೆ ಅವರ ಗೆಳೆಯ ನಾನು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಆದ್ದರಿಂದ ಆಯುರಾರೋಗ್ಯ ಐಶ್ವರ್ಯ ಎಲ್ಲವೂ ಬರಲಿ, ಆರೋಗ್ಯ ಇನ್ನೂ ಹೆಚ್ಚು ಕೊಡಲಿ. ಆ ಆರೋಗ್ಯದಿಂದ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ನಾನ್ ಪೊಲೀಸ್ ಆಗಿ, ಅಂದರೆ ಈಗಾಗಲೇ ಪೊಲೀಸಾಗಿ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಹಿರಿಯ ನಾಗರಿಕನಾಗ್ತಾ ಇರೋದ್ರಿಂದ, ಒಬ್ಬ ಅಡ್ವೊಕೇಟ್ ಆಗುವುದರಿಂದ ಮತ್ತು NGOಗಳಾಗಿರೋದ್ರಿಂದ ಇಂಥ ಹಲವಾರು ಸಹೃದಯ ಸಂಸ್ಥೆಗಳಲ್ಲಿ ತನ್ನನ್ನು ಗುರುತಿಸ್ಕೊಂಡಿರೋದ್ರಿಂದ ನಿಜವಾಗಲೂ ನಮ್ಮ ಸಮಾಜದಲ್ಲಿ ಮುಂದಿನ ದಿನಗಳಲ್ಲೂ ಸಹ ಅವರ ಸಲಹೆ, ಸೂಚನೆ, ಸಹಾಯ ನಮ್ಮ ಸಮಾಜಕ್ಕೆ ದೊರಕುತ್ತೆ ಅಂತ ಹೇಳ್ತಾ ನನ್ನ ಹೆಮ್ಮೆಯ ಗೆಳೆಯನ ಇವತ್ತಿನ ದಿನದ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾನೂ ಸಾಕ್ಷಿಭೂತನಾಗಿದ್ದಕ್ಕಾಗಿ ನನಗೂ ಸಂತೋಷ ಆಗಿದೆ. ಸರ್ವಿಸಲ್ಲಿ ಇರ್ತಾರೆ, ಬಟ್ ಆದರೂ ನಾವು ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಡಿಸ್ತೀವಿ. ಹಾಗೂ ಅವರಿಗೆ ಅಭಿನಂದನಾ ಪೂರ್ವಕವಾದಂಥ ಶ್ರೀಗಳನ್ನು ನಾವೆಲ್ಲರೂ ಸೇರಿ ಹೇಳ್ತಾ ಇದ್ದೀವಿ. ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನನಗೆ ಹೆಮ್ಮೆ ಆಗ್ತದೆ. ಏಕೆಂದರೆ ನಾನು ಒಂದು 10 ವರ್ಷದಿಂದ ನೋಡ್ತಾ ಇದ್ದೆ, ಒಬ್ಬ ದಕ್ಷ ಅಧಿಕಾರಿ ಜೊತೆಯಲ್ಲಿ ಜನಸ್ನೇಹಿ ಅಧಿಕಾರಿಗಳಲ್ಲಿ ಕೆಲವು ಮಂದಿಗಳಲ್ಲಿ ನಮ್ಮ ಮಂಜುನಾಥ್ ಬಾಬು ನನ್ನ ಅಣ್ಣ ಹುಡುಗರಲ್ಲಿ 25 ವರ್ಷ ಒಡನಾಟ, 10 ವರ್ಷ ಒಡನಾಟ. ನಾನು ನೋಡಿದಾಗ ಅವಳಿ ಸೋದರ ನೋಡ್ದಂಗೆ ಆಗ್ತದೆ ನಾವು. ಏಕೆಂದರೆ ಅರ್ಧರಾತ್ರಿ ಫೋನ್ ಮಾಡೋದು, ಫೋನ್ ಅಟೆಂಡ್ ಮಾಡ್ತಾರೆ. ಈಗಾಗಲೇ ನಮ್ಮ ನಾಗರಾಜನ ಹೇಳ್ತಾ ಇದ್ದಾರೆ,
ಒಬ್ಬ ಕಚೇರಿಗೆ ಹೋದಾಗ ಪೊಲೀಸ್ ಠಾಣೆಗೆ ಹೋದ ಗೌಡ ಮನೆಗೆ ಹೋದಂಗೆ ಆಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಕೂಡ ಕೂರಿಸಿ ಮಾತಾಡಿ ಕಷ್ಟ ಸುಖ ಕೇಳಿ ಮತ್ತು ಜನರ ಜೊತೆಯ ಒಡನಾಡಿಯಾಗಿರುವಂಥ ಒಬ್ಬ ದಕ್ಷ ಅಧಿಕಾರಿ ನಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಮ್ಮೊಂದಿಗೆ ಇರ್ತದೆ ನಮಗೆ ಹೆಮ್ಮೆ ಆಗುತ್ತೆ. ಅವರಿಗೆ ಬರುವಂಥ ಆರೋಗ್ಯ ಕಾಪಾಡಿ. ಪ್ರತಿಯೊಬ್ಬ ಅಧಿಕಾರಿ ಒಂದು ಇಲಾಖೆಗೆ ಸೇರಿದ ಮೇಲೆ ನಿವೃತ್ತಿಯನ್ನು ಖಚಿತಪಡಿಸಿ ಯಾವ ರೀತಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಾವು ಅನ್ನೋದು ಗ್ಯಾರಂಟಿ ಇದೆಯೋ ಅದೇ ರೀತಿ ನಿವೃತ್ತಿ ಸಹ ಸಹಜ. ಅದೇ ರೀತಿ ನಾನು ಸಹ ನಿವೃತ್ತಿ ಹಂಚಿಕೆ ನಿಂತಿದ್ದೀನಿ. ನಿವೃತ್ತಿ ಆದ ನಂತರ ನಾನು ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಬೇಸಿಕಲಿ ನಾನು ಅಡ್ವೊಕೇಟ್, ಒಬ್ಬ ವಕೀಲನಾಗಿ ಮತ್ತೆ ಮುಂದುವರಿಬೇಕು ಅನ್ನೋ ಒಂದು ಆಸೆ ಇದೆ. ಆ ವಕೀಲ ವೃತ್ತಿಯನ್ನು ಮಾಡುವುದರ ಮೂಲಕ ಮತ್ತೆ ಸಮಾಜದಲ್ಲಿ ಏನು ತುರ್ತುಕೊಳಗಾಗಿದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಆಲೋಚನೆ. ಜೊತೆಯಲ್ಲಿ ನಮ್ಮ ಸದ್ಗುರು ಫೌಂಡೇಶನ್ ಮತ್ತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಎರಡೂ ವಿಶೇಷವಾದಂಥ ಸಂಘಟನೆಯಲ್ಲಿ ನಾನು ಸದಸ್ಯನಾಗಿರೋದ್ರಿಂದ ಈ ಎರಡೂ ಸಂಘಟನೆಯಲ್ಲಿ ಸೇರಿಕೊಂಡು ಮತ್ತೆ ಏನು ಸಾರ್ವಜನಿಕ ಸೇರಿಕೊಂಡು ಅಡಿಲು ಸೇವೆ ಮಾಡ್ಬೋದು ಅದನ್ನು ಸಹ ಮುಂದುವರಿಸ್ಕೊಂಡು ಹೋಗ್ತೀನಿ. ಈ ದಿನ ನನ್ನ ಸಂಘ, ನನ್ನ ಕುಟುಂಬದವರು ನನ್ನನ್ನು ಕರೆಸಿ ಒಂದು ಗೌರವಿಸಿದ್ದಕ್ಕೆ ನಾನು ಅವರೆಲ್ಲರಿಗೂ ಚಿರಋಣಿಯಾಗಿದ್ದೀನಿ. ಇವತ್ತಿನ ಒಂದು ದಿನವನ್ನು ನನ್ನ ಲೈಫಲ್ಲಿ ಮರೆಯಲಾರದಂಥ ದಿನ ಅಂತ ನಾನು ಭಾವಿಸ್ತೀನಿ. ವಿಶೇಷವಾಗಿ ನನ್ನ ಗುರುಗಳಾದಂಥ ಕೃಷ್ಣಪ್ಪ ಸಾಹೇಬ್ ಮತ್ತು ನನ್ನ ಹಿರಿಯ ಪೊಲೀಸ್ ಅಧಿಕಾರಿ ಅಂತ ನಾಗರಾಜ್ ಸಾಹೇಬ್, ನನ್ನ ಸಹೋದ್ಯೋಗಿ, ನನ್ನ ಬ್ಯಾಚ್ಮೇಟ್ ನಾರಾಯಣ ಸ್ವಾಮಿ ಮತ್ತು ಎಲ್ಲ ನಮ್ಮ ಸದ್ಗುರು ಫೌಂಡೇಶನ್ನ ಹಿರಿಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಇಷ್ಟೊತ್ತಾದರೂ ಸಹ ಎಷ್ಟು ಖುಷಿಯಿಂದ ಇಲ್ಲಿದ್ದಾರೆ ಅಂದರೆ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಈಗ ಮತ್ತೊಮ್ಮೆ ನನ್ನ ಕುಟುಂಬದ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಂಬರುವಂಥ ಅಧಿಕಾರಿಗಳಿಗೂ ಸಹ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನರ ಜೊತೆಯಲ್ಲಿ ಬೆರೆತು ಜನರ ಕಷ್ಟ ಸುಖಗಳನ್ನು ಅರಿತು ಕಾನೂನಿನ ಅಡಿಯಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಪೊಲೀಸ್ ಇಲಾಖೆಯಲ್ಲಿದೆ. ಆ ಕೆಲಸ ಮಾಡಲಿ ಅಂತ ನಾನು ನನ್ನ ಮುಂದೆ ಬರುವಂಥ ಕಿರಿಯ ಅಧಿಕಾರಿಗಳಲ್ಲಿ ಈ ಸಂದರ್ಭದಲ್ಲಿ ಮನವಿ. ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಾಗೇನಹಳ್ಳಿ ಕೃಷ್ಣಮೂರ್ತಿ, ನಿವೃತ್ತ ಎಸ್ಪಿ ಕೃಷ್ಣಪ್ಪ, ನಿವೃತ್ತ ಎಸ್ಪಿ ನಾರಾಯಣಸ್ವಾಮಿ, ನಿವೃತ್ತ ಎಸ್ಪಿ ಡಿ ನಾಗರಾಜು, ಕಾಂಗ್ರೆಸ್ ಮುಖಂಡ ಹಾಗೂ ಕಂಠೀರವ ಸ್ಟುಡಿಯೋ ಅಧ್ಯಕ್ಷ ಮೆಹಬೂಬ್, ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಮೆಡಿಸಿನ್ ವಿಭಾಗದ ಎಚ್ಒಡಿ ಪರಮೇಶ್, ಸದ್ಗುರು ಫೌಂಡೇಶನ್ನ ಮುಖ್ಯಸ್ಥ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಆರ್ವಿ ವೆಂಕಟೇಶ್, ಸದ್ಗುರು ಫೌಂಡೇಶನ್ ಗೌರವ ಅಧ್ಯಕ್ಷ ಪ್ರಕಾಶ್, ಪ್ರಭು, ಅಭಿಮಾನಿಗಳು, ಹಿತೈಷಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಸದ್ಗುರು ಫೌಂಡೇಶನ್ ಹಾಗೂ ಸುವರ್ಣ ಜನಶಕ್ತಿ ವೇದಿಕೆಯ ಸದಸ್ಯ ಮಂಜುನಾಥ್ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ವರದಿ ಕ್ಯಾಮೆರಾ ಪರ್ಸನ್ ಸತ್ಯ ಜೊತೆ ರಮ್ಯಾ ಕೃಷ್ಣ, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.